ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ರತಾ ಗೌಡ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ರತಾ ಗೌಡ ಅವರು ಹುಟ್ಟಿದ್ದು ಬಂದು ಏಪ್ರಿಲ್ 15, 1993ರಲ್ಲಿ ಇವರು ಹುಟ್ಟಿರೋವಂಥದ್ದು. ಹುಟ್ಟಿದ ಪ್ಲೇಸ್ ಬಂದು ಬೆಂಗಳೂರು. ಇವರು ಮೂಲತಃ ಬೆಂಗಳೂರಿನವರೇ ಅಂತಲೇ ಹೇಳ್ಬೋದು. ನಮ್ರತಾ ಅವರ ಎಜುಕೇಷನ್ ನೋಡೋದಾದರೆ BComನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನಮ್ರತಾ ಅವ್ರಿಗೆ ಮೊದಲಿಂದನೂ ಆ್ಯಕ್ಟಿಂಗ್ ಬಗ್ಗೆ ತುಂಬ ಆಸಕ್ತಿ ಇತ್ತು. ಇವರೇನೆ ನಮ್ರತಾ ಅವರ ತಂದೆ ಮತ್ತು ತಾಯಿ. ನಮ್ರತಾ ಅವ್ರಿಗೆ ಮೊದಲಿಂದನೂ ತುಂಬ ಆ್ಯಕ್ಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇತ್ತು. ಹಾಗೆ 2011ರಲ್ಲಿ ಕೃಷ್ಣ ರುಕ್ಮಿಣಿ ಸುವರ್ಣ ವಾಹಿನಿಯಲ್ಲಿ ಬಂದಂತಹ ಧಾರಾವಾಹಿಯಲ್ಲಿ ಸಣ್ಣ ಪಾತ್ರದ ಮೂಲಕ ಟೆಲಿವಿಷನ್ಗೆ ಎಂಟ್ರಿ ತಗೊಳ್ತಾರೆ. ಹಾಗೆ ಪುಟ್ಗೌರಿಲಿ ಲೀಡ್ ರೋಲ್ನ ಮಾಡ್ತಾರೆ ನಮ್ಮ ನಮ್ರತಾ ಗೌಡ ಅವರು. ಪುಟ್ಗೌರಿ ಮದುವೆಯಲ್ಲಿ ಲೀಡ್ ರೋಲ್ ಮಾಡಾದ್ಮೇಲೆ ಅವ್ರಿಗೆ ಹೊಸ ಧಾರಾವಾಹಿಗಳಲ್ಲಿ ಅವ್ರಿಗೆ ಪಾತ್ರಗಳು ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು. ಝೀ ಕನ್ನಡದಲ್ಲಿ ನಾಗಿಣಿ ಅನ್ನೋ ಸೀರಿಯಲಲ್ಲಿ ಕೂಡ ಮೇನ್ ರೋಲ್ ಆಗಿ ಹೀರೋಯಿನ್ ಆಗಿ ಇವರು ಕಾಣಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು. ಕೃಷ್ಣ ರುಕ್ಮಿಣಿಲಿ ಸಣ್ಣ ಪಾತ್ರ ಆಗಿದ್ದರೂ ಕೂಡ ಆದರೆ ತುಂಬ ಜನಪ್ರಿಯತೆಯನ್ನು ತಂದುಕೊಡ್ಲಿಲ್ಲ ಆ ಒಂದು ಪಾತ್ರ. ಆದರೆ ಪುಟ್ಟಗೌರಿ ಮದುವೆ ಏನಿದೆ ಅದರಲ್ಲಿ ಮಾಡಿದಂತಹ ನಮ್ರತಾ ಗೌಡ ಅವರ ಪಾತ್ರ ಎಲ್ಲರ ಮನ ಮುಟ್ಟಿತು ಅಂತಲೇ ಹೇಳ್ಬೋದು. ಹಾಗೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಕೂಡ ಇವರು ಕಂಟೆಸ್ಟೆಂಟಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಟೆಸ್ಟೆಂಟ್ ಆಗಿದ್ದರು ಅಂತ ಹೇಳ್ಬೋದು. ಎಕ್ಸ್ಕ್ಯೂಸ್ ಮೀ, ಮಿಲನ ಮೂವಿಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ನಮ್ರತಾ ಗೌಡ ಅವರು. ಹಾಗೆ ಇತ್ತೀಚೆಗೆ ತೆರೆ ಕಾಣುತ್ತಿರುವಂತಹ ಕರ್ಣ ಸೀರಿಯಲಲ್ಲಿ ನಿಧಿ ಪಾತ್ರದಲ್ಲಿ ಇವರು ಕಾಣಿಸಿಕೊಳ್ಳುತ್ತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆಯೇ ಆ ಪಾತ್ರ ತುಂಬ ಚೆನ್ನಾಗಿರುವಂಥ ಪಾತ್ರನ ಇವರು ಸೆಲೆಕ್ಟ್ ಮಾಡಿದ್ದಾರೆ. ಹಾಗೆ ಪುಟ್ಗೌರಿ ಮದುವೆ, ನಾಗಿಣಿ, ಕರ್ಣ, ಝೀ ಕನ್ನಡದಲ್ಲಿ ಕರ್ಣ ಈಗ ಸದ್ಯಕ್ಕೆ ಸದ್ದು ಮಾಡ್ತಾ ಇರುವಂತಹ ಧಾರಾವಾಹಿ ಅಂತ ಹೇಳ್ಬೋದು. ನಮ್ರತಾ ಅವರು ಬಿಗ್ ಬಾಸ್ ಸೀಸನ್ನಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾಗಲೂ ಕೂಡ ತುಂಬ ಒಳ್ಳೆಯ ಜನಪ್ರಿಯತೆನ ಪಡೆದ್ರು ಅಂತ ಹೇಳ್ಬೋದು ನಮ್ಮ ನಮ್ರತಾ ಗೌಡ ಅವರು. ನಮ್ರತಾ ಗೌಡ ಅವ್ರಿಗೆ ಇನ್ನೂ ಹೆಚ್ಚಿನ ಸಿನಿಮಾ ರಂಗದಲ್ಲಿ ಹಾಗೆ ಟೆಲಿವಿಷನಲ್ಲಿ ಧಾರಾವಾಹಿಗಳಲ್ಲಿ ಹೆಚ್ಚಾಗಿ ಪಾತ್ರಗಳು ಸಿಗಲಿ ಅಂತ ನಾವು ಕೂಡ ಹಾರೈಸೋಣ. ನಮ್ರತಾ ಗೌಡ ಅವ್ರಿಗೆ ತುಂಬಾ ಫುಡ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗೆ ಅವ್ರಿಗೆ ಊಟ ಅಂತ ಅಂದರೆ ಅದು 500 ರೂಪಾಯಿವರೆಗೂ ಆದ್ರೂ ಕೂಡ ಅವರು ಮುಲಾಜನ್ನೇ ನೋಡಲ್ಲ. ಅವ್ರಿಗೆ ಊಟ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ಬೋದು. ಇವರ ಹೈಟ್ ನೋಡೋದಾದರೆ 5.4 ಅಂತ ಹೇಳ್ಬೋದು. ಇವರ ವೆಯ್ಟ್ ಬಂದು 65 ಇವರ ವೆಯ್ಟ್ ಅಂತ ಹೇಳ್ಬೋದು. ಹೀಗೆ ಇನ್ನೂ ಹೆಚ್ಚಿನ ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಇವ್ರಿಗೆ ಆಫರ್ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.